ನಿಮ್ಮ ಗಂಡನ ಜೊತೆಯಲ್ಲಿ ನಾವು ಸ್ವರ್ಗಲೋಕಕ್ಕೆ ಹೋದಕ್ಕಮ್ಮ. ಸರಿ, ಸ್ವಾಧೀನ ಪಡಿಸಿಕೊಳ್ಬೇಕೆನ್ನುವಂತ ಉದ್ದೇಶದಿಂದ ನಾವೆಲ್ಲ ಒಟ್ಟು ಸೇರಿ ಸೇನೆ ತುಕುಡಿಯನ್ನು ಹಿಡ್ಕೊಂಡು ಸ್ವರ್ಗಲೋಕ. ಎಂತದ್ದು ಮತ್ತೊಮ್ಮೆ ಹೇಳು? ಸೇನೆ ತುಕುಡಿ. ಹಾಗಲ್ಲ, ಸೇನಾ ತುಕುಡಿಯನ್ನು ಕಟ್ಟಿಕೊಂಡು ಸೇನೆಯನ್ನೆಲ್ಲ ಕೂಡಿಕೊಂಡು ಹೋದದ್ದು. ಸ್ವರ್ಗಕ್ಕೆ ಮುಟ್ಟಿದ್ದೇ ತಡ ಅಮ್ಮ. ಅಷ್ಟೊತ್ತಿಗೆ ಬಂದ್ರು ದೇವರ್ಕಳವ್ರು ಬಂದ್ರು. ಯಾರು? ದೇವರ್ಕಳವ್ರು. ಹಾಗಲ್ಲವು, ದೇವರ್ಕಳು ಬಂದರು. ಸರಿ, ನಗು ನಗುತ್ತಾ ಹೇಳ್ಬೇಕಾ? ಹೌದು, ಕೇಳ್ಬೇಕಮ್ಮ. ಹೌದು, ಏನು ನಗುತ್ತಾ ಇರ್ತೀವಿ? ವಿಚಾರ ಹೇಳ್ತೀಯ? ಅಧಿಕಾರ ಸಿಕ್ಕಿತಮ್ಮ. ಹೌದು, ಅಧಿಕಾರ ಸಿಗುವಾಗ ಸ್ವಲ್ಪ ಎಲ್ಲರೂ ಸಂತೋಷದಿಂದ ಮಾತಾಡ್ತಾ ಇದ್ರು. ಅಷ್ಟೊತ್ತಿಗೆ ಅಲ್ಲಿಗೆ ಹಾಲಾಡಿ ಮೇಳದಿಂದ ಒಬ್ಬ ಬಂದ. ಅಷ್ಟು ದೂರದಿಂದ ಬಂದದ್ದ? ನಾವು ಬಂದಿದ್ದೇವೆ, ಮತ್ತೆ ಅವ ಬರುವುದಿಲ್ಲ. ಬಂದು ನಾವು ಅಲ್ವೇ? ಈಗ ಅವನು ಯಾಕೆ ಬಂದದ್ದು? ಅದು ಗೊತ್ತಿಲ್ವಾ? ನಮ್ಮಲ್ಲಿ ಇದೇ ಪ್ರಶ್ನೆ. ಅವ ಯಾಕೆ ಬಂದ? ಹಾರಾಡಿಕೊಂಡು ಬಂದ. ಹಾರಾಡಿಕೊಂಡು ಬಂದದ್ದ? ಹೌದು. ಯಾಕೆ ಬಂದಿರ್ಬೋದು? ಯಾಕೆ ಬಂದಿರ್ಬೋದು? ಬಂದವನ ಹೆಸರೇನು ಮತ್ತೆ ಗೊತ್ತಾಯ್ತು. ಏನು? ಸಿಂಗಲ್ ಎಕ್ಸ್. ಎಂತದ್ದು? ಸಿಂಗಲ್ ಎಕ್ಸ್. ಹಾಗಲ್ಲ, ಯಕ್ಷರಾಜ ಸಿಂಗಲ್ ಎಕ್ಸ್. ಯಕ್ಷರಾಜ ತಿಂಗಳಾಕ್ಷ. ತಿಂಗಳಾಕ್ಷ ಅಂತೆ. ಬಂದಮ್ಮ, ನಿಮ್ಮ ಗಂಡ ಹೀಗೆ ಕೂತಿದ್ದಾರೆ. ಅವ ನಿಮ್ಮ ಗಂಡನ ಮುಂದೆ ಬಂದು ಯಾರು ಇದು? ಯಾರು ಕೂತಿದ್ಯಲ್ಲ? ಮುಖ ನೋಡ್ತಿಯಲ್ಲ? ಏನು ಮರಳಿ ಹೋಗುವ ಆಸೆ ಇರುವ ನಿನಗೆ? ಏನು ದಾರಿ ಗೊತ್ತು? ಮತ್ತೆ ಮಾತನಾಡಲಿಕ್ಕೆ ನೀನು ಬಾಯಿಗೆ ಬಂದ ಹಾಗೆ? ಹೇಗೆ ನಿಮ್ಗೆ ಆದ್ರೆ ನಿಲ್ಬಹುದು. ಹೌದಾ? ನಿಮ್ಮ ಕುಟುಂಬ ಮಾತನಾಡಿದರೆ ಜಾಗ್ರತೆ. ಜಾಗೃತೆಯಲ್ಲೇ ಮಾತಾಡಿದ. ನನ್ನನ್ನು ಇಳಿಯುವುದಕ್ಕೆ ಹೇಳಲಿಕ್ಕೆ ನಾನು ಮತ್ತೆ ಹೇಳ್ತಾ ಇದ್ದಿ. ನಿಮ್ಮನ್ನು ಹೇಳು, ಮುಂದುವರಿಸು. ಹಾಗೆಲ್ಲ ಅದಲ್ಲ, ನಿಮ್ಮ ಗಂಡನ ಮುಂದೆ ಯಕ್ಷರಾಜ ಬಂದು ಹೇಳಿ ನನ್ನವರ ಮುಂದೆ ಅವನಾಡಿದಂತಹ ಮಾತು ದೃಶ್ಯ ಮಾತ್ರ ಇದೆ. ನಡೆದದ್ದೆಲ್ಲ ಅಲ್ಲಿ ನಡೆದಂತ ವಿಚಾರವನ್ನು ಇಲ್ಲಿ ಹೇಳುವುದು. ಅಹಂಕಾರದ ಮಾತುಗಳನ್ನಾಡಿದ ನನ್ನವರು ಸುಮ್ಮನಿದ್ರೇನು? ಮಾತಾಡಿದ್ರೆ ಜಾಗ್ರತೆ. ಯಾರು? ನಿನ್ನ ಅಪ್ಪಂದ. ನಿನ್ನ ಅಪ್ಪಂದ ಇದು. ಒಂದು ಎಲ್ಲರನ್ನು ಸೋಲಿಸಿ ಕೂತಿದ್ಯಲ್ಲ, ಯಾರು? ನಿನ್ನ ಅಪ್ಪಂದ ಇದು. ನಿನ್ನ ಅಪ್ಪ ಇದ್ದಾರ? ನಿನಗೆ ಬದುಕುವುದಕ್ಕೆ ಆಸೆ ಇಲ್ಲ ಅಂತ ಕಾಣ್ತದೆ. ಮತ್ತೆ ಮತ್ತೆ ಅದೇ ರೀತಿ ವರ್ತಿಸ್ತಾ ಇದ್ದೀಯ. ನೀವು ಕೂತಲ್ಲಿಂದ ಹೇಳುತ್ತಕ್ಕಮ್ಮ. ಹೇಳಿದ್ದಕ್ಕೆ ಹೇಳ್ತೀರಲ್ವೇ? ಯಾರು? ನಾನು ಹೇಳುದನ್ನು ಹೇಳ್ತಾ ಇದ್ದಿ. ನೀವು ಗಂಡ ಹೇಳಿದ್ದೆ ಕೇಳುವುದು. ನಾನು ನಡೆದಂತ ವಿಚಾರ ಅದು ಮುಂದೆ ಆದೀತು. ನಿಮ್ಮ ಗಂಡ ಸುಮ್ಮನೆ ಅಂತಲ್ಲ, ಅವರಿಗೆ ಕೋಪ ಬಂತು. ಇಷ್ಟು ಜನರನ್ನು ಸೋಲಿಸಿದ ಅವರಿಗೆ ಇನ್ನೊಬ್ಬ ಲಕ್ಷ ಮತ್ತೆ ಜೋರಾಯ್ತು. ಇಬ್ಬರಿಗೂ ಜಗಳ ಆಯ್ತು, ಭಯಂಕರ ಆಯ್ತು. ಕೊನೆಗೆ ಅವ ಒಂದು ರೆಕ್ಕೆಯಿಂದ ಯಕ್ಷರಾಜ
ಮಾಡ್ತಾರೇನೋ ಅಂತ ನಾನು ಯೋಚನೆ ಮಾಡಿ ಹೌದೇ? ಮತ್ತು ಜೋರಾಯ್ತು. ಯಕ್ಷರಾಜ ಮತ್ತೊಂದು ರೆಕ್ಕೆಯಿಂದ ಇವರು ಮತ್ತೊಂದು ಕಪಾಳಕ್ಕೆ ಮತ್ತೊಮ್ಮೆ ನನ್ನವರಿಗೆ ಬಾರಿಸಿದ್ದು 2 ಸಲ ನಿಮ್ಮ ಗಂಡನಿಗೆ ಹೊಡೆದ. ಏನಾಯ್ತು ನನ್ನವರಿಗೆ? ಏನು ಆಗ್ಲಿಲ್ಲಮ್ಮ. ಹೌದೇ? ಕೂತ್ಕೊಂಡಿದ್ರ ಅಲ್ಲಿಗೆ ಮಲಗಿದ್ರು. ಕೊಟ್ಟವರು ಮಲಗಿದ್ರು. ನಾನು ಅವಾಗ ಯೋಚನೆ ಮಾಡಿದೆ, ಮಲಗಿಕೊಂಡು ಕೂಡ ಯುದ್ಧ ಮಾಡಬಹುದು ಅಂತ. ವಿಧ ವಿಧ ರೀತಿಯಲ್ಲಿ ಯುದ್ಧವನ್ನು ಮಾಡುವುದನ್ನು ಕಲಿತವರವರು. ಹೌದು, ಆ ರೀತಿ ಯುದ್ಧ ಮಾಡುವುದಕ್ಕೆ ಇರುವ ಹಾಗೆ ಯೋಚನೆ ಮಾಡಿದ್ರು. ನಾನು ಯೋಚನೆ ಮಾಡಿದೆ, ಸ್ವಲ್ಪ ಕಾದೆ. ಹೌದೇ? ಸ್ವಲ್ಪ ಕಾದೆ, ಚಾತರಿಸಬಹುದು ಅಂತ ಕಾದೆ. ನಿನಗೆ ಅಗತ್ಯ ಇತ್ತ? ಅಲ್ಲ, ಅವರಿಗೆ ಅಗತ್ಯ ಉಂಟಲ್ಲ. ಅವರು ಚಾತರಿಸಿದ್ರೆ ಮಾತ್ರ ಅಲ್ಲ ನಾವು ನೋಡ್ಲಿಕ್ಕೆ ಚೇತರಿಸಿಕೊಳ್ಬೇಕು ಅಂತ. ಚೇತರಿಸಿಕೊಳ್ಬೇಕು ಅಂತ ಸರಿ ಯೋಚನೆ ಮಾಡಿದೆ ಅಮ್ಮ. ಏನು ಸುದ್ದಿಯೇ ಇಲ್ಲ. ಏನಾಯ್ತು ಅವರಿಗೆ? ಏನು ಆಗ್ಲಿಲ್ಲ ಅಮ್ಮ. ಹತ್ತಿರ ಹೋಗಿ ನೋಡ್ತೇನೆ, ಅಮ್ಮ ಎಂತದ್ದು? ಇಷ್ಟು ಉದ್ದ ಏನಿದು? ನಿಮ್ಮ ಗಂಡ ನಾಳೆಗೆ ಹೊರಗೆ ಹಾಕಿ ಸತೇ ಮದಿಯಲಿ ಮಡಿದೆಯಲ್ಲ ಈ ಗತಿಯನ್ನ ಜತೆಯ ಅಗಲುವರೆ ಸ್ವಾಮಿ, ಚೀಟಿಯೊಳು ನಿನ್ನ ಅಗಲಿ ಯಾವರಿಗೆ ಗೊತ್ತು? ಚೀಟಿಯೊಳು ನಿನ್ನ ಅಗಲಿ ಈ ಎದೆಯ ಆರುಡ ಮುಸುರಲಿಗೆ ಪತಿಯಲಿ ಮಡಿದೆಯಲು ಇಂತಹ ವಿಚಾರವನ್ನು ಕೇಳ್ತಾ ಇದ್ದೇನೆ ನಾನು. ಸ್ವರ್ಗ ಪೀಠವನ್ನು ಬಯಸಿ ಹೋದಂತಹ ನನ್ನವರು ದೇವತೆಗಳ ಮೋಸಕ್ಕೆ ಬಲಿಯಾಗಿ ಅಳಿದು ಹೋದರೆ ಚಿತ್ರ ನನ್ನವರನ್ನು ಮದುವೆಯಾಗಿ ಬರುತ್ತಾ ವೇಳೆಯಲ್ಲಿ ಅದೆಷ್ಟು ರೀತಿಯ ಕನಸುಗಳನ್ನು ಹುಟ್ಟು ಬಂದವಳು ನಾನು. ಈ ಕಾಲಕ್ಕಾಗುವಾಗ ನನ್ನನ್ನು ತೊರೆದವರು ಹೋಗದೆ ಹೊಂದುತ್ತಾದ್ರೆ ಅವರನ್ನು ಕಳೆದುಕೊಂಡು ನಾನು ಬದುಕುವುದಕ್ಕೆ ಸಾಧ್ಯ ಉಂಟೆ? ಇಲ್ಲ, ಅವರಿಲ್ಲದೆ ಇರುವಂತಹ ಈ ಅರಮನೆ ಎನ್ನುವುದು ನನ್ನ ಪಾಲಿಗೆ ಸೆರೆಮನೆಯಾಗಿ ಪರಿಣಮಿಸುವುದಿಲ್ವೇ? ನಾನು ಕುಳಿತು ಮಾಡುವುದಕ್ಕಾದ್ರೆ ಏನುಂಟು? ಹಾಗಾದ್ರೆ ನನಗಿರುವಂತಹ ದಾರಿ ಯಾವುದು? ನನ್ನವರು ಹೋದಂತಹ ದಾರಿಯಲ್ಲಿ ನಾನು ಹೋಗುತ್ತೇನೆ, ನಾನು ಸಾಯುತ್ತೇನೆ. ಹತ್ತು ಫಲವೇನಿನ್ನುವುದು ಮೊರೆ, ಅತ್ತ ಫಲವೇನು? ಹತ್ತು ಫಲವೇನಿನ್ನು ಸುಮ್ಮನೆ ಸತ್ತವರು ನೀವಿವರೇ ನಿಜ. ಸತ್ತವರು ನೀವಿವರೇ ಸಮರದ ಮಕ್ಕಳಿಗೆ ತರಳ ಮಹಿಳಾದಿರಾಗೆ ಹರಣಗಳ ಬಿತ್ತರಿದಿ ಸುಮನದ ಮತ್ತವರು ಸಮರಡಿದು ಬಿತ್ತರಿದಿ ಸುಮನದ ಮತ್ತವರು ಸಮರಡಿದು ನಾಗವ ಅತ್ತಿಯಲಿ ವಶಗೈವೆ ನಾಗವ ಅತ್ತಿಯಲಿ ವಶಗೈವೆ ಎರುದಲಿ ಕರಗಳ ಮಗನ ನನ್ನವರನ್ನು ಕಂಡುಕೊಂಡಿರುವ ಹಾಗೆ ನಾನು ದುಃಖಿಸಿದೆ ಅಂತಾದ್ರೆ ಅಲ್ಲ, ನನ್ನವರು ಇಲ್ಲದೆ ಹೋದಂತಹ ಪ್ರಪಂಚ ನನಗೆ ಬೇಡ ಎನ್ನುವ ಹಾಗೆ ಸಾಯುವ ಮನಸ್ಸು ನಾನು ಮಾಡಿದೆ ಅಂತಾದ್ರೆ ನಾನು ಏನೆಲ್ಲ ಸಾಧನೆಗೈದ ಹಾಗಾಗುತ್ತದೆ? ಇಲ್ಲ, ಇದ್ದು ಸಾಧಿಸಬೇಕೆನ್ನುವ ಹಾಗೆ ಈ ಕಾಲಕ್ಕೆ ಯೋಚನೆ ಮಾಡಿಕೊಂಡವಳು ಸತ್ಯ. ನನ್ನ ಈ ಹೀನಾಯ ಸ್ಥಿತಿಗೆ ಯಾರು ಕಾರಣಕರ್ತರು? ಯಾರು ಕಾರಣಕರ್ತರು? ಯಾರು? ಹೌದು, ನಮ್ಮ ಹಗೆಗಳಾಗಿರುವಂತಹ ದೇವತೆಗಳು, ಜಲ ದೇವತೆಗಳೇ ನನಗೆ ವೈದ್ಯವ್ಯದ ದೀಕ್ಷೆಯನ್ನು ತಂದೊಡ್ಡಿ ನನ್ನ ಹೀನ ಸ್ಥಿತಿಯನ್ನು ಕಂಡು ಕಾಲಗಷ್ಟು ನಗುತ್ತಾ ಇದ್ದೀರಾ? ನೆನಪಿಟ್ಟುಕೊಳ್ಳಿ, ಇದು ನಿಮ್ಮ ಕೊನೆಯ ನಗು. ತಿಥಿ ಸುದ್ದಿಯಾಗಿರುವಂತಹ ಮಾಲಿನಿ ಕಣ್ಣಿನಲ್ಲಿ
ಕಣ್ಣೀರನ್ನು ಬರಿಸಿದಂತಹ ನಿಮ್ಮ ಕಣ್ಣಿನಲ್ಲಿ ರಕ್ತದ ಕೋಡಿಯನ್ನು ಹರಿಸದೆ ಹೋದರೆ ಅಸುರ ಕುಲದಲ್ಲಿ ಹುಟ್ಟಿದವಳು ಮಾಲಿನಿ ನಾನಲ್ಲ. ಹಾಗಾದ್ರೆ ನನ್ನ ದುಃಖವನ್ನು ನಾನು ಯಾರು ಹೇಳಿಕೊಳ್ಬೇಕು? ಸರಿ, ಯೋಚನೆ ಮಾಡುವಂತ ಅಗತ್ಯವೇ ಇಲ್ಲ. ನನ್ನ ಮಗನಾಗಿರುವಂತಹ ಮನುಷ್ಯ ಸಮರ್ಥನಾಗಿದ್ದಾನೆ, ಹೆಗಲೆತ್ತರಕ್ಕೆ ಬೆಳೆದು ನಿಂತವನಿದ್ದಾನೆ. ಅವನನ್ನು ಕರೆದು ವಿಚಾರವನ್ನು ಹೇಳಿದ್ದೇ ಹೌದು ಅಂತಾದ್ರೆ ಸುಮ್ಮನೆ ಸರಿಗೆ ಒಂದು ಸಾಕ್ಷಿಯನ್ನು ಮಾಡುತ್ತಾನೆ. ತಡ ಮಾಡುವುದಲ್ಲ, ನನ್ನ ಮಗನನ್ನು ಕರೆಯುತ್ತೇನೆ. ಮಗನೇ ಮಹಿಷ, ಮಗನೇ ಮಹಿಷ,